ಹುಲಿ ವೇಷದ ಬಣ್ಣ ಹಚ್ಚಿ ಅಬ್ಬರದ ಹೆಜ್ಜೆ ಹಾಕುತ್ತಿದ್ದ ಯುವ ಕಲಾವಿದ ರಾಕೇಶ್ ಇದೀಗ ನೆನಪು ಮಾತ್ರ. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ದಸರಾ ಸಂಭ್ರಮ ಬತ್ತೆಂದ್ರೆ ಎಲ್ಲರಿಗೂ ನೆನಪಾಗುತ್ತಿದ್ದ ಈ ರಾಕೇಶ್ ಕಣ್ರಿ. ಯಾಕಂದ್ರೆ ಹುಲಿ ವೇಷದ ಬಣ್ಣ ಹಚ್ಚಿ ಅಬ್ಬರದ ಹೆಜ್ಜೆಗಳನ್ನ ಹಾಕ್ತಿದ್ದ ಯುವ ಕಲಾವಿದ. ಆದ್ರಿಂದು ರಾಕೇಶ್ ಭಾರತ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ. ಕೇವಲ 29 ವರ್ಷದ ಈ ಪ್ರತಿಭಾನ್ವಿತ ಕಲಾವಿದನ ಅಕಾಲಿಕ ನಿರ್ಗಮನ ಎಂತವರಿಗೂ ಕಣ್ಣೀರು ತರಿಸಿದೆ. ಇಡೀ ತೀರ್ಥಹಳ್ಳಿ ತಾಲೂಕನ್ನ ಶೋಕ ಸಾಗರದಲ್ಲಿ ಮುಳುಗಿಸಿಬಿಟ್ಟಿದೆ. ಪ್ರತಿಭಾನ್ವಿತ ಡಾನ್ಸ್ ಮಾಸ್ಟರ್ ಕಳೆದುಕೊಂಡ ಕರುನಾಡು, ಮರೆಯಾದ ಹುಲಿವೇಷದ ಅಬ್ಬರದ ನಟ. ತೀರ್ಥಹಳ್ಳಿಯ ಸಿಬಿನ್ಕೆರೆ ನಿವಾಸಿಯಾಗಿದ್ದ ರಾಕೇಶ್ ವೃತ್ತಿಯಲ್ಲಿ ನೃತ್ಯ ತರಬೇತುದಾರರಾಗಿ ಗುರುತಿಸಿಕೊಂಡಿದ್ರು. ಕರಾವಳಿ ನಗರಿ ಉಡುಪಿಯಲ್ಲಿ ನೃತ್ಯ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ರು ಇವರು. ಅನೇಕ ಯುವ ಪ್ರತಿಭೆಗಳಿಗೆ ತರಬೇತಿ ನೀಡುತ್ತಿದ್ರು. ಇವರ ನೃತ್ಯದ ಚಾತುರ್ಯ ಮತ್ತು ಕಲಾ ಪ್ರೇಮಕ್ಕೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಕಳೆದ 3-4 ವರ್ಷಗಳಿಂದ ತೀರ್ಥಹಳ್ಳಿ ದಸರಾ ಕಾರ್ಯಕ್ರಮದಲ್ಲಿ ರಾಕೇಶ್ ತಮ್ಮದೇ ಆದ ಕಲಾ ತಂಡದೊಂದಿಗೆ ಹುಲಿವೇಷ ಹಾಕಿ ಕುಣಿಯುತ್ತಿದ್ರು ಕಣ್ರಿ. ಇವರ ಶೈಲಿ ಮತ್ತು ಚೈತನ್ಯಕ್ಕೆ ದಸರಾ ಮೆರವಣಿಗೆಯಲ್ಲಿ ವಿಶೇಷ ಮೆರುಗು ಸಿಗ್ತಾ ಇತ್ತು. ಆದ್ರೆ ಕಳೆದ ಕೆಲವು ದಿನಗಳಿಂದ ಯಾವುದೇ ಮಾನಸಿಕ ಸಂಕಷ್ಟದಲ್ಲಿದ್ರೋ ಅಥವಾ ವೈಯಕ್ತಿಕ ಕಾರಣವೋ ಎಂಬಂತೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಕಠಿಣ ನಿರ್ಧಾರ ಕೈಗೊಂಡು ತಮ್ಮ ಜೀವನದ ಅಧ್ಯಾಯ ಮುಗಿಸ್ಬಿಟ್ಟಿದ್ದಾರೆ. ಘಟನೆ ತಿಳಿಯುತ್ತಿದ್ದಂತೆ ಸ್ಥಳೀಯರು ಮತ್ತು ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ತೀರ್ಥಹಳ್ಳಿಯ ಪೊಲೀಸರು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿದ್ದಾರೆ. ಮರಣೋತ್ತರ ಪರೀಕ್ಷೆಯ ನಂತರ ಸತ್ಯತೆ ಹೊರಬರಬೇಕಿದೆ. ಒಬ್ಬ ಉದಯೋನ್ಮುಖ ಕಲಾವಿದ ಇಷ್ಟು ಬೇಗ ಬದುಕಿನ ರಂಗಸ್ಥಳದಿಂದ ನಿರ್ಗಮಿಸುವುದು ಕಲಾವಿದರ ವಲಯಕ್ಕೆ ತುಂಬಲಾರದ ನಷ್ಟವಾಗಿದೆ. ಬಿಗ್ ಟಿವಿ ಕರ್ನಾಟಕ, ಶಿವಮೊಗ್ಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.